ನಮಸ್ಕಾರ ವಿದ್ಯಾರ್ಥಿಗಳೇ. ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಉಪನ್ಯಾಸಕರ ನೇಮಕಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಹೇಳ್ತಾ ಹೋಗ್ತೀನಿ. ಅಂದರೆ ನಾವು PU ಲೆಕ್ಚರ್ ಅಂತ ಕರಿತೀವಿ, ಅಂದರೆ ಕನ್ನಡದಲ್ಲಿ ಉಪನ್ಯಾಸಕರು ಅಂತ ಕರಿತೇವೆ. ಹಾಗಾಗಿ ನೋಡ್ಬೋದು ಸುಮಾರು 850ಕ್ಕಿಂತ ಹೆಚ್ಚು ಹುದ್ದೆಗಳು ಏನು ಮಾಡ್ತಾರಪ್ಪ ಅಂದರೆ ಬಜೆಟ್ನಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಶಾಲಾ ಮತ್ತು ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತುಂಬ್ತೀವಂತ ಹೇಳಿದರು. ಹಾಗಾದರೆ PU ಉಪನ್ಯಾಸಕರು ಏನು ಮಾಡಬೇಕು, ತುಂಬಲೇಬೇಕಾಗುತ್ತದೆ. ಹಾಗಾಗಿ ಈಗ ಅಲ್ಲಿ ಶಾಂಕ್ಷನ್ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದರೆ 850 ಹುದ್ದೆಗಳು ಅಂತ ಹೇಳ್ಬೋದು ನಾವು. ಹಾಗಾದರೆ ಈ 850 ಹುದ್ದೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಎಲಿಜಿಬಿಲಿಟಿ ಏನು, ಅಂದರೆ ವಿದ್ಯಾರ್ಹತೆ ಏನು, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಜಾಬ್ಗಳದವು, HK ಎಷ್ಟು ಮತ್ತು ನಾನ್ HK ಎಷ್ಟು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಏನಪ್ಪ ಅಂದರೆ PU ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಎಕ್ಸಾಮ್ಗಳನ್ನು ನಡೆಸ್ತಿರ್ತಕ್ಕಂಥದ್ದು ಒಂದು ಡಿಪಾರ್ಟ್ಮೆಂಟ್ ಇದೆ. ಅದು ಯಾವ ಡಿಪಾರ್ಟ್ಮೆಂಟ್ ಅನ್ನೋದಾದರೆ ನಾವು ನೋಡ್ಬೋದು KEA ಡಿಪಾರ್ಟ್ಮೆಂಟ್, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರಿತೇವೆ. ಆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಐತಲ್ಲ, ಆ ಒಂದು ಏನಪ್ಪ ಅಂದರೆ ಇಲಾಖೆ ಸರ್ಕಾರದ ಅನುಮತಿ ಕೊಟ್ಟ ನಂತರ, ಅಂದರೆ ಎಷ್ಟೆಷ್ಟು ಹುದ್ದೆಗಳಿಗೆ ಅನ್ನೋದಾದರೆ ಅಲ್ಲಿ ಆರ್ಥಿಕ ಇಲಾಖೆಗೆ ಅನುಮೋದನೆ ಪಡೆದ ನಂತರ ಏನು ಮಾಡ್ತಪ್ಪ ಅಂದರೆ ಆ ಹುದ್ದೆಗಳನ್ನು ಏನು ಮಾಡ್ತಾರೆ, ತುಂಬ್ತಾ ಹೋಗ್ತಾರೆ, ಅಂದರೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಅಂದರೆ ಇಲ್ಲಿ ಉಪನ್ಯಾಸಕರ ಹುದ್ದೆ, ಅಂದರೆ PUCಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪನ್ಯಾಸಕರ ಹುದ್ದೆ ಕೇವಲ 850 ಹುದ್ದೆಗಳಲ್ಲ, ಅಂದರೆ ಸುಮಾರು 5000ಕ್ಕಿಂತ ಹೆಚ್ಚಿಗೆ ಹುದ್ದೆಗಳದಾವು. ಆದರೆ ಅಲ್ಲಿ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಮೋದನೆ ಪಡೆದಿರ್ತಕ್ಕಂಥ ಹುದ್ದೆಗಳನ್ನು ಮಾತ್ರ ಅಲ್ಲಿ ಫಸ್ಟ್ ತುಂಬಬೇಕಾಗುತ್ತದೆ. ಹಾಗಾಗಿ ನೋಡೋಣ, ಇಲ್ಲಿ KE ಡಿಪಾರ್ಟ್ಮೆಂಟ್ ನಡೆಸಿರ್ತಕ್ಕಂತಹ ಎಕ್ಸಾಮು ಏನಪ್ಪ ಅಂದರೆ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಫಸ್ಟ್ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡೋಣ, ಫಸ್ಟ್ ನೀಟಾಗಿ ಕೇಳಿ ಮತ್ತು ಇದನ್ನು ಪೂರ್ಣವಾಗಿರ್ತಕ್ಕಂಥ ಎಲ್ಲ ಫುಲ್ಲು ಮುಗಿಯೋವರೆಗೂ ವಿಡಿಯೋ ನೋಡಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಷಯ ಅಂತ ಹೇಳ್ತೀನಿ. ಯಾರ್ಯಾರು PU ಲೆಕ್ಚರ್ಸ್ ಬರ್ತಿದ್ರು ಅವರು ಎಲ್ಲರೂ, ಯಾಕಪ್ಪ ಅಂದರೆ ಅವರು ಹಲವಾರು ರೀತಿಯಾಗಿರ್ತಕ್ಕಂಥ ಕಾಮೆಂಟ್ ಮೂಲಕ ಪ್ರಶ್ನೆಗಳನ್ನು ಹಾಕಿದ್ರು. ಏನಂದರೆ ಇದು ಸೆಟ್ ಪಾಸ್ ಆಗ್ಬೇಕ್ರಿ, ಅಥವಾ ಏನು ನೆಟ್ ಪಾಸ್ ಆಗ್ಬೇಕಾ, ಅಥವಾ ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಈ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ನೋಡುವುದಾದರೆ ಈ PU ಲೆಕ್ಚರ್ ಅಂತ ಕರಿತೀವಿ. ಈ PU ಲೆಕ್ಚರ್ನ ಸಂಬಂಧಪಟ್ಟಿರ್ತಕ್ಕಂಥ ಎಲಿಜಿಬಿಲಿಟಿ, ನೀವು ಎಕ್ಸಾಮ್ ಬರೀಬೇಕಾದ್ರೆ, ಅಂದರೆ ಪರೀಕ್ಷೆಯನ್ನು ಬರೀಬೇಕಾದ್ರೆ ನಿನ್ನಲ್ಲಿರ್ತಕ್ಕಂಥ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಫಸ್ಟು ವಿದ್ಯಾರ್ಹತೆ ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ಅಂದರೆ ನೀವು ಯಾವ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ನೀವು ಏನಪ್ಪ ಪದವಿ PG + B.Ed ಅಂತ ಹೇಳ್ಬೋದು. ಅಂದರೆ ನೀವು ಏನಪ್ಪ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥವ್ರು ಆದರೆ MSc ಮಾಡಿದರೆ MS, ಮತ್ತು MCom ಮಾಡಿದವರಿಗೆ MCom, ಕಾಮರ್ಸಲ್ಲಿ MCom ಮಾಡಿದ್ರಲ್ಲ ಅವರು, ಮತ್ತು MA ಮಾಡಿದವ್ರಿಗೆ MA. ಅದು ಏನು ಇರಬೇಕು, ಫಸ್ಟ್ PG ಇರಬೇಕು ಫಸ್ಟ್ ಎಲ್ಲರಿಗೂ, ಪ್ಲಸ್ ಏನಪ್ಪ ಅಂದರೆ B.Ed ಇರಬೇಕು, ಅಂದರೆ ಆ ವಿಷಯದಲ್ಲಿ ನೀನು B.Ed ಮಾಡಿರ್ಬೇಕು. ಇವು ಪ್ರಮುಖವಾಗಿರ್ತಕ್ಕಂಥ ಎರಡು ವಿದ್ಯಾರ್ಹತೆ ಮೇನ್ ಅಷ್ಟೇ. ಇದಕ್ಕೆ ಮತ್ತೆ ಬಿಟ್ಟು ಬೇರೆ ಒಂದು ವಿದ್ಯಾರ್ಹತೆ ಇರುವುದಿಲ್ಲ. ಇವೆರಡೂ ಬೇಕು. ನೀವು ಸಂಬಂಧಪಟ್ಟಿರ್ತಕ್ಕಂಥ ಆ ವಿಷಯದಲ್ಲಿ PG + B.Ed ಇದ್ದರೆ ಅದಕ್ಕೆ ನೀವೇನಪ್ಪ ಅಂದರೆ PU ಲೆಕ್ಚರ್ಸ್ಗೆ ಪರೀಕ್ಷೆಯನ್ನು ಬರೀಬೋದು ಮೇನ್ CETಯಲ್ಲಿ. ಹಾಗಾದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಂದು MSc ಆಗಿದೆ, B.Ed ಮುಗಿದಿದೆ ಅನ್ನೋದು ಅಂತ ಹೇಳಿದರೆ ನಾವು ನೋಡ್ಬೋದು ಆ ಎಕ್ಸಾಮ್ ಬರೀಬೋದು. PU ಲೆಕ್ಚರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ MScಯಲ್ಲಿ ನೀನು PG ಪಡೆದು ಪ್ಲಸ್ B.Ed ಮಾಡಿ, ಹಾಗಾದರೆ ನೀನು ಏನಪ್ಪ ಅಂದರೆ ಎಕ್ಸಾಮಿಗೆ ನೀನು ವಿದ್ಯಾರ್ಹತೆ ಹೊಂದಿ ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ನೋಡೋಣ, ಕ್ಲಿಯರ್ ಕಸ್ಟ್ ಜಸ್ಟ್ ಆಗಿರ್ತಕ್ಕಂಥದ್ದು ನಿಮಗೆ ಹೇಳ್ಬೇಕಾದ್ರೆ, ಅಂದರೆ PG B.Ed ಆಗಿರ್ಬೇಕು. ಏನಪ್ಪ ಅಂದರೆ PU ಲೆಕ್ಚರ್ ಬರೀಬೇಕಂದ್ರೆ ಏನಪ್ಪ ಅಂದರೆ PG + B.Ed ಅಷ್ಟೇ. ಇದು ಮೇನ್ ಆಗಿರ್ತಕ್ಕಂತಹ ಕ್ವಾಲಿಫಿಕೇಶನ್ ಅಂತ ಹೇಳ್ತೀನಿ. ಸೊ ಹಲವಾರು ಏನಪ್ಪ ಅಂದರೆ ಕಾಮೆಂಟ್ ಮೂಲಕ ನನಗೆ ಹೇಳಿದ್ರು, ಏನಂತ ಹೇಳಿದ್ರಪ್ಪ ಅಂದರೆ ಸರ್ ಇದಕ್ಕೆ TET ಪಾಸ್ ಆಗ್ಬೇಕಾ? ನೋ TET. PU ಲೆಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಿಲ್ಟರ್ ಎಕ್ಸಾಮ್ ಇರುವುದಿಲ್ಲ. ಓನ್ಲಿ ಫಾರ್ ನೀವು ಏನು ಕ್ವಾಲಿಫಿಕೇಶನ್ ಅಂದಿರ್ತೀರೋ ಅದು ಮೇನ್ CET ಅಷ್ಟೇ ಇರುತ್ತೆ. ನೋ TET ಅಂತ ಹೇಳ್ತೀನಿ, ಮತ್ತು ನೋ ನೆಟ್, ಮತ್ತು ನೋ KCET, ನೋ PhD. ಯಾವುದೇ ಆಗಿರ್ತಕ್ಕಂತಹ ನಿಮ್ಮದು ಏನಪ್ಪ ಅಂದರೆ ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ತಕ್ಕಂಥ ನಡೆಸುವುದಿಲ್ಲ. ಓನ್ಲಿ ನೀವು ಏನು ಕ್ವಾಲಿಫಿಕೇಶನ್ ವಿದ್ಯಾರ್ಹತೆ ಹೊಂದಿರ್ತೀರೋ ಅದ್ರ ಮ್ಯಾಗೆ ನೀವು PU ಲೆಕ್ಚರ್ ಬರೀಬೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಏನು ಬರ್ಬೇಕಾದ್ರೆ ಈ ನೇಮಕಾತಿ ವಿಧಾನ ಹೆಂಗಿರುತ್ತೆ ಸರ್ ಅನ್ನೋದಾದರೆ, ಈ ನೋಡ್ಬೋದು, ಈಗ ನೀವು ವಿದ್ಯಾರ್ಹತೆ ಹೊಂದಿದ್ರಿ, ಹೊಂದಿದ ನಂತರ ಆಗಿರ್ತಕ್ಕಂಥ ವಿಚಾರ ಬಂದು ತದನಂತರ ಬರ್ತಕ್ಕಂಥದ್ದು ಆ ವಿಧಾನ ಹೆಂಗಿರುತ್ತೆ ಅಂದರೆ ಎಕ್ಸಾಮ್ ಪ್ಯಾಟ್ರನ್ ಅಂತ ಹೇಳ್ತೀನಿ ನಾನು. ಈ ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರ್ತೈತೆ ಅಂದರೆ ಫಸ್ಟ್ ಎಲ್ಲರಿಗೂ, ಅಂದರೆ PG ಮಾಡಿರ್ತೀನಿ, ನೀವು ಸೈನ್ಸ್ ಮೆಥಡ್ ಅವ್ರು ಆಗಿರ್ಬೋದು, ಕಾಮರ್ಸ್ ಮೆಥಡ್ ಅವ್ರು ಆಗಿರ್ಬೋದು, ಮತ್ತು ಹಿಸ್ಟ್ರಿ ಮೆಥಡ್ ಅವ್ರು ಆಗಿರ್ಬೋದು, ಎಲ್ಲರಿಗೂ ಇರ್ತಕ್ಕಂಥದ್ದು ಕಾಮನ್ ಕಡ್ಡಾಯ ಕನ್ನಡ ಪತ್ರಿಕೆ ಕ್ವಾಲಿಫೈಡ್ ಪೇಪರ್ ಆಗಿರ್ತಕ್ಕಂಥದ್ದು 150 ಅಂಕಗಳಿಗೆ ಇರುತ್ತೆ.
150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಏನಪ್ಪ ಅಂದರೆ 35% ಆಗಿರ್ತಕ್ಕಂತಹ ಮಾರ್ಕ್ಸ್ಗಳನ್ನು ತೆಗಿಬೇಕು. ಏನಪ್ಪ ಅಂದರೆ ಒಂದು 50 ಮಾರ್ಕ್ಸ್ ಅಂತೂ ತೆಗಿಲೇಬೇಕು ನೀವು. ಅಂದರೆ 150ಕ್ಕೆ 50 ಅಂಕಗಳನ್ನು ತೆಗೆದರೆ ನೀವು ಐಚ್ಛಿಕ ವಿಷಯಗಳು ಅಂತ ಬರ್ತವೆ ಆಪ್ಷನಲ್, ನಿಮ್ಮ ಸಂಬಂಧಪಟ್ಟಾಗಿರ್ತಕ್ಕಂಥ ಮೇನ್ CET ಇದು ಕಡ್ಡಾಯ ಕನ್ನಡ ಕೌಂಟ್ ಆಗಲ್ಲ ನಿಮ್ಮ ಪರ್ಸೆಂಟೇಜ್ಗೆ. ಓನ್ಲಿ ನೀವು ಕನ್ನಡ ಬರೆಯೋಕ್ಕೆ ಮತ್ತು ಓದೋಕ್ಕೆ ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ತಾರೆ ಅವರು. PU ಲೆಕ್ಚರ್ನಲ್ಲಿ ಕನ್ನಡ ಒಂದು ಭಾಷೆಯನ್ನು ಒಂದು ಮೇನ್ ಭಾಷೆಯನ್ನಾಗಿ ಬಳಸಿಕೊಳ್ಳುವುದರಿಂದ ಏನು ಮಾಡ್ತದೆ, ಅಲ್ಲಿ ನೀವು ಕನ್ನಡವನ್ನು ಮಾತಾಡಲೇಬೇಕಾಗುತ್ತೆ ಮತ್ತು ಬರೀಲೇಬೇಕಾಗುತ್ತೆ. ಹಾಗಾಗಿ ಸೊ ಅವರು ಕ್ವಾಲಿಫೈ ಒಂದು ಪೇಪರ್ 150 ಅಂಕಗಳಿಗೆ ಒಂದು ಏನು ಮಾಡ್ತಾರಪ್ಪ, ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ ನಡೆಸಿ ಅದರಲ್ಲಿ ಎಷ್ಟು ಬಂದರೂ 35 ಅಂಕಗಳನ್ನು ಏನು ಮಾಡಬೇಕು, ತೆಗೆದಲೇ ಕೊಡಲೇಬೇಕನ್ನೋ ಅದು ವಿಚಾರ ಅಂತ ಹೇಳಿ ಅದನ್ನ ಈಗ ಏನಪ್ಪ ಅಂದರೆ ಈ ಕಡ್ಡಾಯ ಕನ್ನಡದಲ್ಲಿ 35% ಆದರೆ 50 ಮಾರ್ಕ್ಸ್ ತೆಗಿಲೇಬೇಕು. ಅಂದರೆ 150 ಅಂಕಗಳಿಗೆ 50 ಮಾರ್ಕ್ಸ್ ತಗೊಂಡ ನಂತರ ಏನು ಮಾಡಬೇಕು, ಅದರಾಗಲ್ಲಿ ನೀವು ಪಾಸ್ ಆದ ನಂತರ ಏನಾಗುತ್ತೆ, ಐಚ್ಛಿಕ ವಿಷಯಗಳು ಬರ್ತವೆ. ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆಪ್ಷನಲ್ ಸಬ್ಜೆಕ್ಟ್ ಅಂದರೆ ಏನ್ರಿ ಅನ್ನೋದಾದರೆ, ನೀವೇನೇನು BEd ಜೊತೆಗೆ ನೀವು PG ಮಾಡಿರ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಇಲ್ಲಿ MSc ಮಾಡಿದವ್ರಿಗೆ MSc ಸೈನ್ಸ್ ಸಂಬಂಧಪಟ್ಟಾಗಿರ್ತಕ್ಕಂಥ 2 ಪೇಪರ್ಗಳನ್ನು ಕೊಡ್ತಾರೆ. ಅಲ್ಲಿ ಏನು ಓನ್ಲಿ MCQ ಅಂತ ಹೇಳ್ತೀನಿ, ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಅಲ್ಲಿ MCQ ಓನ್ಲಿ ಥಿಯರಿ ಇರುವುದಿಲ್ಲ. ಅಂದರೆ ವಿವರಣೆ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ಸ್ ಇರುವುದಿಲ್ಲ. ಓನ್ಲಿ ಮಲ್ಟಿಪಲ್ ಚಾಯ್ಸ್, ಒಂದು ಕ್ವಶನ್ ಕೊಟ್ಟರೆ 4 ಅಥವಾ 5 ಏನಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಅವು ನೀನೇನು ಮಾಡಬೇಕು ಅಂದರೆ ಅಟೆಂಡ್ ಆಗಬೇಕಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ವಿಚಾರ ಐಚ್ಛಿಕ ವಿಷಯಗಳು ಅಂತ ಹೇಳಿದೆ. ಅಲ್ಲಿ ಪೇಪರ್ 1 ಪೇಪರ್ 2 ಇರುತ್ತೆ, MCQ ಬರ್ತಿರುತ್ತೆ ಮತ್ತು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಅಲ್ಲಿ ಅಂದರೆ ಟೋಟಲ್ ಎಷ್ಟಾಯ್ತು, 150 300 ಮಾರ್ಕ್ಸ್. ಇದು ನೀವು ಕನ್ನಡ ತಲೆಗೆ ಇಟ್ಕೊಬೇಡ್ರಿ, ಯಾಕಂದರೆ ಇದು ಕ್ವಾಲಿಫೈಡ್ ಪೇಪರ್ ಅಷ್ಟೇ. ನೀವು ಮೇನ್ ಐಚ್ಛಿಕ ವಿಷಯಗಳಂದರೆ ಆಪ್ಷನಲ್ ಸಬ್ಜೆಕ್ಟ್, ನಿಮ್ಮ ವಿಷಯದಲ್ಲಿ ಹಿಡಿತಿರ್ತಕ್ಕಂಥದ್ದು ಆ ವಿಷಯಗಳು. ಇತಿಹಾಸ ತಗೊಂಡ್ರೆ MA ಮಾಡಿದವ್ರಿಗೆ ಅಲ್ಲಿ ಪೇಪರ್ 1 ಪೇಪರ್ 2, MSc ಮಾಡಿದವ್ರಿಗೆ ಪೇಪರ್ 1 ಪೇಪರ್ 2, ಕಾಮರ್ಸ್ ಮಾಡಿದವ್ರಿಗೆ MCom ಪೇಪರ್ 1 ಟು ಪೇಪರ್ 1 2 ಎರಡೂ ಇರುತ್ತೆ. ಇದು MCQ ಆಗಿರ್ತಕ್ಕಂಥ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ಬೋದು. 150 ಪ್ಲಸ್ 300 ಆಗಿರ್ತಕ್ಕಂಥ ಟೋಟಲ್ ಮಾರ್ಕ್ಸ್ಗೆ ನೀವು ಈ 300 ಮಾರ್ಕ್ಸ್ ಅಷ್ಟೇ ನೀವು ಏನಪ್ಪ ಅಂದರೆ ಸೆಲೆಕ್ಷನ್ ಏನಪ್ಪ ಲಿಸ್ಟ್ನಲ್ಲಿ ಕುಂದಿರುವ ಒಂದು ಮೆರಿಟ್ ಆಗಿರ್ತೈತಿ ಈ ಆಧಾರ. ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ದಾದರೆ ಅಲ್ಲಿ ನಿಮ್ಮ ಮೆರಿಟ್ ಮತ್ತು ಕಾಸ್ಟ್ ವೈಸ್ ಅಲ್ಲಿ ನಿಲ್ತಾ ಹೋಗ್ತೈತಿ. ಮತ್ತು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೀವು ತಪ್ಪು ಉತ್ತರಕ್ಕೆ ಆನ್ಸರ್ ಮಾಡಿದೆ ಅಂದರೆ, ತಪ್ಪು ಆಗಿರ್ತಕ್ಕಂಥ ಆನ್ಸರ್ ಮಾಡಿದ್ರೆ ಕ್ವಶನ್ಸ್ಗೆ, ಅಲ್ಲಿ ಎಷ್ಟಪ್ಪ 4 ಕ್ವಶನ್ಗೆ 1 ಮಾರ್ಕ್ಸ್ ಕಡಿತವನ್ನು ಮಾಡಿ ಏನು ಮಾಡ್ತಾರಪ್ಪ, ಟೋಟಲ್ ಮಾರ್ಕ್ಸನ್ನು ಕೌಂಟ್ ಮಾಡ್ತಾರಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದಪ್ಪ ಏನಪ್ಪ ಅಂತಂದರೆ, ನಾನು ಹೇಳಿದೆ ಹುದ್ದೆಗಳ ಸಂಖ್ಯೆ ಎಷ್ಟು ಸರ್. ಹಾಗಾದರೆ ಇವೆಲ್ಲ ಅದು ವಿದ್ಯಾರ್ಥನ ಆಯಿತು, ನೇಮಕಾತಿ ವಿಧಾನ ಆಯಿತು. ಹಾಗಾದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಈಗ ಕರೀತಿರ್ತಕ್ಕಂಥ ಹುದ್ದೆ ಸಂಖ್ಯೆ ಅಂದರೆ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದಾದರೆ ನಾವು ನೋಡ್ಬೋದು. ನಾನ್ HK ಆಗಿರ್ಬೋದು, ಅಂದರೆ ನನ್ನ ಕಲ್ಯಾಣ ಕರ್ನಾಟಕ ಅಂತೇವಿ 24 ಜಿಲ್ಲೆಗಳದಾವಲ್ಲ ಅವು, ಅಲ್ಲಿ HK ಅಂತ ಕರಿತೀವಿ. ಇದೇನಪ್ಪ HK ಅಂತ ಕರಿತೀವಿ ನಾವು. HK ಅಂದರೆ ಹೈದರಾಬಾದ್ ಕರ್ನಾಟಕ ವಿಭಾಗದವ್ರಿಗೆ ಅಂದರೆ ಕಲ್ಯಾಣ ಕರ್ನಾಟಕ ಅಂತೀವಿ ನಾವು. ಅದು ಪ್ರಮುಖವಾಗಿ ಇದು ತಲೆಯಲ್ಲಿರ್ಬೇಕು ನಿಮಗೆ. ನೋಡ್ಬೋದು ಹುದ್ದೆಗಳ ಸಂಖ್ಯೆ ಎಷ್ಟೆಷ್ಟಪ್ಪ ಅಂದರೆ ವಿಷಯವಾರ ಅಂತ ಹೇಳ್ತಾ ಹೋಗ್ತೀನಿ ನಾನು. ಕನ್ನಡ 104 ಇರ್ತಕ್ಕಂಥ ಹುದ್ದೆಗಳು ಇದಾವೆ. ಇಂಗ್ಲೀಷು 170 ಹುದ್ದೆಗಳು ಇದಾವೆ. ಇತಿಹಾಸ 50, ಅರ್ಥಶಾಸ್ತ್ರ 100, ವಾಣಿಜ್ಯಶಾಸ್ತ್ರ 150 ಇದು ಹುದ್ದೆಗಳು. ಭೌತಶಾಸ್ತ್ರ 30, ರಾಸಾಯನಶಾಸ್ತ್ರ 30, ಜೀವಶಾಸ್ತ್ರ 30, ಗಣಿತ 30, ಗಣಕಶಾಸ್ತ್ರ 120. ಅಂದರೆ ಟೋಟಲ್ ಇಲ್ಲಿ ನಾನ್ HK ವಿಭಾಗದವರಿಗೆ 814 ಹುದ್ದೆಗಳು ಏನಪ್ಪ ಅಂದರೆ ಈಗ ಹುದ್ದೆಗಳು ತುಂಬುವ ಪ್ರಕ್ರಿಯೆ ಆರಂಭವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು HK ವಿಭಾಗದಲ್ಲಿ ಆದರೆ ಕನ್ನಡ 5, ಇಂಗ್ಲೀಷು 5, ಇತಿಹಾಸ 5, ಅರ್ಥಶಾಸ್ತ್ರ 14, ಗಣಕಶಾಸ್ತ್ರ 7, ಟೋಟಲ್ 36 ಹುದ್ದೆಗಳು. ಇವು ಬರೇ ಮೇನ್ HK ವಿಭಾಗದಲ್ಲಿ ಅಷ್ಟೇ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಇದು HKದವರು ಕೂಡ ಬಂದು ಇಲ್ಲಿ ಏನು ಮಾಡಬೇಕು ಅಂದರೆ ಎಕ್ಸಾಮ್ ಬರೀಬೋದು. ಇವರು ಅಲ್ಲಿ 80% ಆಗಿರ್ತಕ್ಕಂಥ HK ವಿಭಾಗದವರಿಗೆ ಆಗಿರ್ತಕ್ಕಂಥ ಹುದ್ದೆಗಳು ಮೀಸಲಾತಿ ಅಂತ ಹೇಳ್ಬೋದು. ಅಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣವಾಗಿರ್ತಕ್ಕಂಥ ಹುದ್ದೆಗಳು ಕೂಡ ಆ್ಯಡ್ ಆಗ್ಬೋದು. ಇಲ್ಲಿ ಕೂಡ HK ಪ್ರಮಾಣವಾಗಿರ್ತಕ್ಕಂಥ ಹುದ್ದೆಗಳು ಕೂಡ ಆ್ಯಡ್ ಆಗ್ಬೋದು. ಹಾಗಾಗಿ ಏನಪ್ಪ ಇದಕ್ಕಿಂತ ಕಡಿಮೆ ಆಗಲ್ಲ. ಈ PU ಲೆಕ್ಚರ್ ಆಗಿರ್ತಕ್ಕಂಥ ಹುದ್ದೆಗಳು ಅದಾವಪ್ಪ, ಇದಕ್ಕಿಂತ ಕಡಿಮೆ ತುಂಬಿಕೊಳ್ಳೋ ಒಂದು ಪ್ರಕ್ರಿಯೆ ಆರಂಭ ಮಾಡಲ್ಲ. ಇದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಆ್ಯಡ್ ಮಾಡ್ತಿರೋ ಹೊರತು ಕಮ್ಮಿ ರೀತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಅಲ್ಲಿ ಏನು ಮಾಡಲ್ಲ, ಇದು ಮಾಡಲ್ಲ. ಹಾಗಾಗಿ ಇನ್ನೂ ಅದು ಏನಪ್ಪ ಅಂದರೆ ಚರ್ಚೆ ನಡೀತಾ ಇದೆ. ಯಾಕಂದರೆ ಈಗ ನೋಟಿಫಿಕೇಶನ್ ಕರೆದ್ರೆ ಮತ್ತೆ ಆ್ಯಡ್ ಮಾಡೋಕ್ಕಾಗಲ್ಲ, ಆಗಲೆಲ್ಲ ಕರೆಯೋಕ್ಕಾಗಲ್ಲ. ಹೀಗೆ ಅವರು ಟೋಟಲ್ ಆಗಿರ್ತಕ್ಕಂತಹ ವಿವರಗಳನ್ನು ಪಡೆದು ಅಂದರೆ ಶಿಕ್ಷಣ ಇಲಾಖೆ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಖಾಲಿ ಇದಾವೆ ಅನ್ನೋದು ಅವ್ನು ತಗೊಂಡು ಏನು ಮಾಡ್ತಾರಪ್ಪ ಅಂದರೆ ಈಗ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡ್ಬೋದು ಅಂದರೆ
ಮಿನಿಮಮ್ ಟೋಟಲ್ ಅಂದರೆ ಮೇನ್ ಟೋಟಲ್ ಅಂತ ಹೇಳ್ಬೋದು. 814 ನಾನ್ ಎಚ್ ಕೆ, 36 ಎಚ್ ಕೆ, ಹಾಗಾದರೆ ಎಷ್ಟಾಯಿತು? 850 ಆಗಿರ್ತಕ್ಕಂಥ ಹುದ್ದೆಗಳು ಪ್ಲಸ್ ಇನ್ನೂ ಎರಡು ಹಾಕು ಅಂತ ನಾನು ಹೇಳ್ಬೋದು. ಇದು 850 ಹುದ್ದೆಗಳು ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾರು ಆಗಿರ್ತಕ್ಕಂಥ ಹುದ್ದೆಗಳು ಅಂತ ಹೇಳ್ತೀನಿ ನಾನು. ಕ್ಲಿಯರ್ ಆಗಿ ಇಟ್ಕೊಳ್ರಿ ಎಲ್ಲರೂ. ಪ್ರಮುಖವಾಗಿ ಇದು ಏನಪ್ಪ ಅಂದರೆ PU ಆಗಿರ್ತಕ್ಕಂಥ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ನಾನು ಏನು ಮಾಡಿದಪ್ಪ ಅಂದರೆ ವಿದ್ಯಾರ್ಹತೆ ಬಗ್ಗೆ ಹೇಳಿದೆ, ನೆಕ್ಸ್ಟ್ ನೇಮಕಾತಿ ವಿಧಾನದ ಬಗ್ಗೆ ಹೇಳಿದ್ದೆ, ಮತ್ತು ಹುದ್ದೆಗಳು ಎಷ್ಟು ಮತ್ತು ನಾನ್ ಎಚ್ ಕೆ ಎಷ್ಟು ಅನ್ನೋದ್ರ ಬಗ್ಗೆ ಹೇಳಿದೆ, ಮತ್ತು ಟೋಟಲ್ ಹುದ್ದೆಗಳ ಸಂಖ್ಯೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವುದೇ ರೀತಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಕ್ಷಣ ರೀತಿಯಾಗಿರ್ತಕ್ಕಂಥ ಆನ್ಸರ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಪ್ಪ ಅಂದರೆ ಬುಕ್ ಲಿಸ್ಟ್ ಕೂಡ ಹೇಳ್ತಾ ಹೋಗ್ತೀನಿ. ಮತ್ತು ನೋಡ್ಬೋದು, ಇದು ನಂದು ಕನ್ನಡ 49 ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ನೀವೇನು ಮಾಡಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನೇನು ಮಾಡ್ತೀನಪ್ಪ, PU ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಆಗಿರ್ಬೋದು, ಮತ್ತು ಹುದ್ದೆಗಳ ವಿವರ ಆಗಿರ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಬುಕ್ ಲಿಸ್ಟ್ ಆಗಿರ್ಬೋದು, ಮತ್ತು ಸಿಲೆಬಸ್ ಆಗಿರ್ಬೋದು, ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಇಂದಿನ ವಿಡಿಯೋದಲ್ಲಿ ಕೆಲವೊಂದು ರೀತಿಯಾಗಿರ್ತಕ್ಕಂತಹ ವಿವರಣೆಯನ್ನು ಕೊಡ್ತಾ ಹೋಗಿದ್ದೀನಿ. ಹಾಗಾಗಿ ನೀವೆಲ್ಲರೂ ಫಸ್ಟ್ ಏನಪ್ಪ ಅಂದರೆ ಲೈಕ್ ಮಾಡಿ ಫಸ್ಟು, ಆಮೇಲೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೇನಪ್ಪ ಅಂದರೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಏನಪ್ಪ ಅಂದರೆ ಪ್ರಮುಖವಾಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಮಾಡಿದಪ್ಪ, ಮುಂದಿನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ಗಳು ಏನಾದರೂ ಬಂದರೆ ನಾನು ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ವಿವರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಮುಂದಿನ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.